ವೇದಾಂತ ವಾಕ್ಯಗಳ ನಮಗಾನುವಾಗಗಳ ನಮಗಾನುವಾಕಗಳ ಕೇದಾರ ಗೌಳ ಮಣಿರಂಗಾರಭಿಗಳ ನಾದಂಗಳಲ್ಲಿ ಮನವ ಬೆರೆಸಿ ನೀನು ಕ್ರಮಿಸೆ ಸಾಧನವೋ ಮುಕ್ತಿಗೇದು ಮಂಕುತಿಮ್ಮ ಮುಕ್ತಿಗೇದು ಸಾಧನವೋ ಮಂಕುತಿಮ್ಮ ಮಂಕುತಿಮ್ಮ. ಅದ್ಭುತ. ಅದೆಷ್ಟು ಅದ್ಭುತವಾಗಿ ಹಾಡಿದ್ರಿ ಅಂತಂದ್ರೆ ನಾನು ಅಲ್ಲೇ ತಲೆಯಿಂದ ಆಗ್ಬಿಟ್ಟಿದ್ದೆ. ನನ್ನ ಮನಸ್ಸು ಈಗಲೂ ಕೂಡ ಅಲ್ಲೇ ಇದೆ. ಈಗ ವಾಪಸ್ ಈ ಜಗತ್ತಿಗೆ ಮತ್ತೆ ವಾಪಸ್ ಬರ್ಬೇಕು ನಾನು ಅರ್ಥ ಹೇಳ್ಬೇಕು. ಅಷ್ಟು ಅದ್ಭುತವಾಗಿತ್ತು. ಈ ಗುಂಡಪ್ಪನವರು ಈ ತಲ್ಲೀನ ಆಗುವ ಮಾರ್ಗಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಈಗಿನ ಪ್ರಪಂಚದಲ್ಲಿ ಜನರು ಬೇರೆ ಬೇರೆ ಮಾರ್ಗಗಳನ್ನು ಹುಡ್ಕೊಳ್ತಾರೆ ಒಂದು ವಿಷಯದಲ್ಲಿ ತಲ್ಲೀನ ಆಗಬೇಕು. ಅದರಲ್ಲಿ ಮೊದಲನೇ ಮಾರ್ಗ ಇವ್ರು ಹೇಳೋದಿಲ್ಲ ಏನಂದ್ರೆ ವೇದಾಂತದ ಸಾರಗಳು ಅಥವಾ ಉಪನಿಷತ್ತಿನ ಈ ಸಾರವನ್ನ ಮಥನ ಮಾಡಿದಾಗ ನಮಗೆ ಅದೊಂದು ಅದ್ಭುತವಾದ ತಲ್ಲೀನತೆ ನಮ್ಗೆ ಸಿಗುತ್ತೆ. ಅಂದ್ರೆ ಅದನ್ನು ಮುಳುಗೋಗ್ಬಿಡ್ತೀವಿ ಅಂತ. ಅದನ್ನ ಏನು ಹೇಳ್ತೀವಿ? ಖಂಡಿತ. ಸಂಗೀತ ಎಂದರೆ ತಲ್ಲೀನತೆ. ಅದರಲ್ಲಿ ಮಣಿರಂಗು, ಕೇದಾರಗೌಳ, ಆರಭಿ ಅಂತ ರಾಗಗಳನ್ನ DVG ಅವರು ಅರ್ಥಕೊಂಡು ಸಾಹಿತ್ಯದಲ್ಲಿ ಹೇಳಿದಾರಲ್ಲ. ಅಂದ್ರೆ ಇದೆಲ್ಲ ಈ ರಾಗಗಳಿಂದ ನಮಗೆ ರಸಾನಂದ ಸಿಗತ್ತೆ. ರಸಾನಂದ ಅನ್ನೋದನ್ನ ಈ ಬ್ರಹ್ಮಾನಂದದ ಸಹೋದರ ಅಂತ ಹೇಳ್ತಾರೆ. ಹಾಗಾಗಿ ನಮಗೆ ಏನು ಮೋಕ್ಷದ ಸಾಧನೆ ಆಗ್ಬೇಕು ಅಂತ ಅಂದ್ಕೊಳ್ತೀವಿ, ನಮ್ಮ ಅಂತಿಮ ಸಾಧನೆ ಏನಂತ ಅಂದ್ಕೊಳ್ತೀವಿ, ಅದು ಈ ರಸಾನಂದವನ್ನ ಮಾಡ್ತಾ ಮಾಡ್ತಾ ನಮಗೆ ಅದು ಸಿಕ್ಬಿಡುತ್ತೆ. ಸೊ ಹಾಗಾಗಿ ನಾವು ಎಲ್ಲೋ ಹುಡುಕೊಂಡು ಹೋಗ್ಬೇಕಾಗಿಲ್ಲ. ವೇದಗಳು, ಉಪನಿಷತ್ತುಗಳು ಮತ್ತೆ ಇಂಥ ರಾಗಗಳನ್ನ ನಾವು ಮನನ ಮಾಡ್ಕೊಳ್ತಾ ಅದ್ರಲ್ಲಿ ಮುಳುಗ್ತೀವಲ್ಲ, ಅದೇ ಮೋಕ್ಷ ಅನ್ನೋದನ್ನ ಹೇಳ್ತಾ ಇದ್ದೀವಿ. ಸೊಗಸಾಗಿದೆ ಅಲ್ಲ?